ಇನ್ನು ಸಂಪುಟ ಸೇರುವ ಇಂಗಿತವನ್ನ ರಾಘವೇಂದ್ರ ವ್ಯಕ್ತಪಡಿಸಿದ್ದಾರೆ. ಪಕ್ಷ ಜವಾಬ್ದಾರಿ ಕೊಟ್ರೆ ನಿರ್ವಹಿಸಬೇಕಾಗತ್ತೆ. 4 ಬಾರಿ ಜನರ ಸೇವೆ ಮಾಡೋ ಅವಕಾಶ ಸಿಕ್ಕಿದೆ. ಪ್ರವಾಸೋದ್ಯಮ ಕೈಗಾರಿಕೆ ಮೊದಲ ಆದ್ಯತೆ. ಮೋದಿ ಸಹಕಾರದಿಂದ ಮತ್ತಷ್ಟು ಕೆಲಸ ಮಾಡ್ತೀನಿ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಂಸದ ರಾಘವೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಗೆದ್ದಂತಹ ಖುಷಿಯಲ್ಲಿ ಸಂಸದ ರಾಘವೇಂದ್ರ ಕೊಟ್ಟಂತಹ ಹೇಳಿಕೆ ಇದು. ಮೋದಿ ಸಹಕಾರದಿಂದ ಕ್ಷೇತ್ರದಲ್ಲಿ ಮತ್ತಷ್ಟು ಕೆಲಸ ಮಾಡ್ತೀನಿ, ಅವಕಾಶ ಕೊಟ್ರೆ ಖಂಡಿತವಾಗ್ಲೂ ಅದನ್ನ ನಿರ್ವಹಿಸೋದಕ್ಕೆ ಸಿದ್ಧ ಅನ್ನೋ ಮಾತನ್ನ ಸಂಸದ ರಾಘವೇಂದ್ರ ಹೇಳಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಂಸದ ರಾಘವೇಂದ್ರ ಕೊಟ್ಟಂತ ಹೇಳಿಕೆ ಇದು. ಪ್ರವಾಸೋದ್ಯಮ ಕೈಗಾರಿಕೆ ಮೊದಲ ಆದ್ಯತೆ. ನೋಡ್ಬೇಕು ಏನಾಗತ್ತೆ. ಒಂದ್ ವೇಳೆ ಜವಾಬ್ದಾರಿ ಕೊಟ್ರೆ ನಾನ್ ರೆಡಿ ಅನ್ನೋ ಮಾತನ್ನ ರಾಘವೇಂದ್ರ ಹೇಳಿದ್ದಾರೆ. ಅದಕ್ಕೆ ಸಂಪುಟ ಸೇರುವಂತಹ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ನನ್ನ ಯೋಗ ಇವತ್ತು, ಯಾಕೆಂದ್ರೆ ಸ್ವಾತಂತ್ರ್ಯ ನಂತರ ಒಂದು ಕಾಂಗ್ರೆಸ್ಸೇತರ ರಾಜಕೀಯ ಪಕ್ಷ 3ನೇ ಬಾರಿಗೆ ಸತತವಾಗಿ ಎನ್ಡಿಎ ಬಿಜೆಪಿಯ ನೇತೃತ್ವದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿಗಳು ಆಗಿದ್ದಾರೆ. ಹಾಗೆ ನನಗೆ ವಿಶ್ವಾಸ ಇದೆ ಅವರ ಸಹಕಾರದಿಂದ ನನ್ನ ಕ್ಷೇತ್ರದ ಸರ್ವಾಂಗೀಣ ಒಂದು ಅಭಿವೃದ್ಧಿ ಸಮಸ್ಯೆಗಳನ್ನ ಬಗೆಹರಿಸೋ ದಿಕ್ಕಿನಲ್ಲಿ ಸೇತುವೆಯಾಗಿ ಪ್ರಾಮಾಣಿಕ ಕೆಲಸ ಮಾಡ್ತೀನಿ. ಕಳೆದ ಬಾರಿ ಕೂಡ ನಿಮ್ಮ ಹೆಸರು ಕೇಳಿ ಬಂದಿತ್ತು, ಅಂದ್ರೆ ಸಚಿವ ಸಂಪುಟಕ್ಕೆ ಸೇರ್ತಾರೆ, ಹಾಗೆ ಹೋಯ್ತು, ಇವೆಲ್ಲವೂ ಕೂಡ ನೋಡಿದ್ವಿ. ಆದ್ರೆ ಕಳೆದ 5 ವರ್ಷದಲ್ಲಿ ಅದಾಗ್ಲಿಲ್ಲ. ಈ ಬಾರಿ ನಿರೀಕ್ಷೆ ಇಟ್ಕೋಬಹುದಾ ಸರ್? ನನ್ನಂತ ಎಷ್ಟೋ ಜನ ಲಕ್ಷಗಟ್ಟಲೆ ಕಾರ್ಯಕರ್ತರು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಅದು ನಾನು ಒಬ್ಬ ಅದ್ರಲ್ಲಿ ಕಾರ್ಯಕರ್ತ. ಅಲ್ಲಿ ಎಲ್ಲರೂ ಮೀರಿ ನನಗೆ ಈ ಸತಿ 4ನೇ ಬಾರಿ ಸ್ಪರ್ಧೆ ಮಾಡೋದು ಅವಕಾಶ ನನಗೆ ಕೊಟ್ಟಾಗ ಅದ್ರ ಬಗ್ಗೆ ನನಗೆ ತೃಪ್ತಿ ಇದೆ ಸರ್. ಹಾಗಾಗಿ ಎಸ್, ಇದು ಸಂಸದರ ಮಾತುಗಳು. ಯಾರಿಗೆ ಅವಕಾಶ ಸಿಗುತ್ತೆ ಎನ್ನುವಂತಹ ನಿರ್ಣಯ ಇವತ್ತು ಬಹುಶಃ ಆಗುತ್ತೆ ಅಂತ ಅನ್ಸುತ್ತೆ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳು ಬಾಕಿ ಇದೆ. ಒಂದು ಕ್ವಿಕ್ ಬ್ರೇಕ್ ಆದ್ಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.